ನಮಸ್ಕಾರ ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್ ದಯಾನ್. ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಅಣ್ಣ ಸಿಎಂ ಆಗ್ತಾರೆ ಅಂತ ನಂಬಿಕೆಯ ದಾಳ ಉರುಳಿಸಿದ ಡಿಕೆ ಸುರೇಶ್. ಡಿಕೆಶಿ ಸಿಎಂ ಆಗುವುದು ಅದೃಷ್ಟದಾಟ ಎಂದ ಜಿಟಿ ದೇವೇಗೌಡ. ಇತ್ತ ದುರ್ಗದಲ್ಲಿ ದುರ್ಗಮ ಕೋಟೆ ನಿರ್ಮಿಸಿದ ಸಾಹುಕಾರ್. ಲೋಕಸಭೆ ಕ್ಷೇತ್ರಗಳ ಪುನರ್ ವಿಂಗಡಣೆಗೆ ಭಾರೀ ವಿರೋಧ. ಜನಸಂಖ್ಯೆ ಮಾನದಂಡ, ದಕ್ಷಿಣಕ್ಕೆ ದಂಡ. ಬಜೆಟ್ ಬಳಿಕ ಸಮರಕ್ಕೆ ಸಜ್ಜಾದ ಸಿದ್ದು. ಉದ್ದೇಶಪೂರ್ವಕ ಬದಲಾವಣೆ ಮಾಡಿದ್ರೆ ಜನ ಸುಮ್ನಿರಲ್ಲ ಅಂತ ಖರ್ಗೆ ವಾರ್ನಿಂಗ್. ಬೆಳಗಾವಿ ಕಿಚ್ಚು. ಮಾರ್ಚ್ 22ರ ಬಂದ್ಗೆ ವಾಟಾಳ್ ಡೇಟ್ ಫಿಕ್ಸ್. ಅವತ್ತೇ ಎಸ್ಎಸ್ಎಲ್ಸಿ ಎಕ್ಸಾಮ್. ವಿದ್ಯಾರ್ಥಿಗಳಿಗೆ ತೊಂದರೆಯಾಗುವ ಆತಂಕ. ಆದರೆ ಬಂದ್ ಖಚಿತ ಅಂತ ರಿಷಬ್ ಶೆಟ್ಟಿ ವಿರುದ್ಧ ಗನ್ ತಿರುಗಿಸಿದ ವಾಟಾಳ್. ದೇವಭೂಮಿಯಲ್ಲಿ ಹಿಮಪಾತದ ನರಕ. ನಾಪತ್ತೆಯಾಗಿದ್ದ 59 ಜನರಲ್ಲಿ 50 ಮಂದಿ ರಕ್ಷಣೆ. 4 ಸಾವು. 5ರಿಗಾಗಿ ಮುಂದುವರಿದ ಶೋಧ. ಋಷಿಕೇಶದ ಗಂಗೆಯಲ್ಲಿ ಸಿಲುಕಿದ್ದ 100 ಜನರ ರಕ್ಷಣೆ. ಖನಿಜ ಸಂಪತ್ತಿನ ಒಪ್ಪಂದದ ವೇಳೆ ಯುದ್ಧ ನಿಲ್ಲಿಸುವ ಪ್ರಸ್ತಾಪ. ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಡೊನಾಲ್ಡ್ ಟ್ರಂಪ್ ವಾಗ್ವಾದ. ಝೆಲೆನ್ಸ್ಕಿಗೆ ಬೈದು ಉಪ್ಪಿನಕಾಯಿ ಹಾಕಿ ಹೊರದಬ್ಬಿದ ದೊಡ್ಡಣ್ಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.